ಇವತ್ತು ಮಖನ ಲೋಟಸ್ ಸೀಡ್ಸ್ ಬಳಸಿ ಒಂದು ಸ್ಮೂದಿ ಮಾಡ್ತಾ ಇದ್ದೀವಿ. ಇವತ್ತಿನ ರೆಸಿಪಿಗೆ ಬೇಕಾಗಿರುವಂತ ಪದಾರ್ಥಗಳ ಲಿಸ್ಟ್ ನಿಮಗೋಸ್ಕರ. ಮೊದಲನೇದಾಗಿ ಅರ್ಧ ಕಪ್ ಅಷ್ಟು ಮಖನ ಅಥವಾ ಲೋಟಸ್ ಸೀಡ್ಸ್ ತಗೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು 4 to 5 ನಿಮಿಷ ಕೈಯಲ್ಲಿ ತಗೊಂಡು ಮಾಡಿ ಕೂಡಲೇ ಅದು ಪುಡಿ ಪುಡಿ ಆಗತ್ತೆ, ಸರಿಯಾಗಿ ರೋಸ್ಟ್ ಆಗಿದೆ ಅಂತ ಗೊತ್ತಾಗತ್ತೆ. ನೆಕ್ಸ್ಟ್ ಅದೇ ಬಾಂಡ್ಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾಯ್ ಅಥವಾ ಕಡಲೆ ಬೀಜನ ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡಿ ತಗೊಂಡು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಡ್ರೈ ರೋಸ್ಟ್ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸೂರ್ಯಕಾಂತಿ ಬೀಜ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಕುಂಬಳಕಾಯಿ ಬೀಜನು ಡ್ರೈ ರೋಸ್ಟ್ ಮಾಡಿ ಇದೆಲ್ಲವನ್ನು ತಣ್ಣಗಾಗಕ್ಕೆ ಸೆಪರೇಟ್ ಆಗಿ ಎತ್ತಿಡ್ತಾ ಇದ್ದೀನಿ. ಇದನ್ನೆಲ್ಲ ಪೌಡರ್ ಮಾಡ್ಕೊಂಡ್ಬಿಡೋಣ ಆಯ್ತಾ. ಈ 4 ಐಟಮ್ಸ್ ಜೊತೆಗೆ ಎಕ್ಸ್ಟ್ರಾ ನ್ಯೂಟ್ರಿಷನ್ ಬೇಕು ಅಂದಾಗ ನಾವು ವೆರಿ ಸಿಂಪಲ್ 1 ಟೇಬಲ್ ಸ್ಪೂನ್ ಅಷ್ಟು ಅಗಸೆ ಬೀಜ ಇದಕ್ಕೆ ಹಾಕೋಬಹುದು, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ಹಾಕೊಂಡು ಇದನ್ನ ಬ್ಲೆಂಡರ್ಗೆ ಹಾಕಿ ಡ್ರೈ ಪೌಡರ್ ಮಾಡ್ಕೋಬಹುದು. ಆರಾಮಾಗಿ 1 ವಾರದವರೆಗೂ ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದು. ಈ ಪೌಡರ್ನ ನಮ್ಮ ಡ್ರೈ ರೋಸ್ಟ್ ಪೌಡರ್ ರೆಡಿ. ಈಗ ರಾತ್ರಿನೇ ನೀರಲ್ಲಿ 1 5-6 ಬಾದಾಮ್ ಬೀಜ ಮತ್ತೆ 1 4-5 ಗೋಡಂಬಿನ ನೀರಲ್ಲಿ ನೆನೆಸಿದೆ. ಈಗ ಅದನ್ನ ಸಿಪ್ಪೆ ತೆಗೆದ್ಬಿಟ್ಟು ನಮಗೆ ಹಾಲು ಮಾಡ್ಕೊಳ್ಳೋಣ. ಸೊ ಸಿಪ್ಪೆ ತೆಗೆದಿರೋ ಬಾದಾಮ್ ಬೀಜ, ಗೋಡಂಬಿ, 1 ಲೋಟ ನೀರು ಹಾಕಿ ಇದಕ್ಕೆ ಸ್ವೀಟ್ನೆಸ್ ಬೇಕಲ್ವಾ, ಸಕ್ಕರೆ ಬೇಡ. ಸೊ ಮನೇಲಿ ನನ್ನ ಹತ್ರ ಸಾಫ್ಟ್ ಡೇಟ್ಸ್ ಇತ್ತು, ಅದನ್ನ ಹಾಕೊಂಡೆ. ಅಂಡ್ 2 ಟೇಬಲ್ ಸ್ಪೂನ್ ಅಷ್ಟು ನಾವು ರೆಡಿ ಮಾಡ್ಕೊಂಡಿರೋ ಪೌಡರ್ನ ಹಾಕಿ ಇದನ್ನ ಬ್ಲೆಂಡ್ ಮಾಡಿದಾಗ ಮನೇಲೆ ತಯಾರಿ ಆಗುವಂತ ಸೂಪರ್ ಹೆಲ್ತಿ ಪ್ರೋಟೀನ್ ತುಂಬಿರುವಂತ ಜೊತೆಗೆ ವೆಯ್ಟ್ ಲಾಸ್ ಸಹಾಯ ಮಾಡುವಂತ ಸ್ಮೂದಿ ರೆಡಿ. ಕ್ರಂಚಿನೆಸ್ಗೆ 1 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ ಮೇಲೆ ಹಾಕೊಂಡಿದ್ದೀನಿ. ಸೂಪರ್ ಈಸಿ, ಟೇಸ್ಟಿ, ಹೆಲ್ತಿ ಕೂಡ.